ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ದೇವರ ದಯದಿಂದ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ 6 ಗಂಟೆ ಆಗಿದೆ. ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಇವಾಗ ರಂಗೋಲಿ ಹಾಕೋತಾ ಇದ್ದೀನಿ. ಟೈಲ್ಸ್ ವೈಟ್ ಆಗಿರೋದ್ರಿಂದ ಬರೀ ಹೊಸ್ತಲ್ಗಷ್ಟೇ ರಂಗೋಲಿ ಹಾಕೋತಾ ಇದ್ದೀನಿ. ಕೆಳಗಡೆ ಏನು ಹಾಕೋಕ್ಕೆ ಹೋಗ್ತಾ ಇಲ್ಲ. ಹಾಕಿದ್ರೂ ಅದೇನು ಕಾಣಿಸಲ್ಲ. ಡೈಲಿ ಬೆಳಗ್ಗೆ ಎದ್ದು ನನ್ನ ಫೇವ್ರೆಟ್ ಕೆಲಸ ಅಂದರೆ ಮನೆ ಮುಂದೆ ರಂಗೋಲಿ ಹಾಕೋದು, ಹೂ ಕೊಯ್ಯೋದು, ಅದನ್ನು ಕಟ್ಬಿಟ್ಟು ದೇವ್ರಿಗೆ ಹಾಕೋದು. ಇದೆಲ್ಲ ನನ್ನ ಫೇವ್ರೆಟ್ ಕೆಲಸ ಅಂತಲೇ ಹೇಳ್ಬೋದು. ಸೊ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಇವಾಗ ಹೂ ಕೊಯ್ತಾ ಇದ್ದೀನಿ. ಒಂದು ಸ್ವಲ್ಪ ನಾನು ದೇವ್ರಿಗೆ ಅರ್ಚನೆ ಮಾಡುವಾಗ ಹಾಕ್ತೀನಿ, ಇನ್ನೊಂದು ಸ್ವಲ್ಪ ನನ್ನ ಪಪ್ಪನಿಗೆ ಅಂತ ಎತ್ತಿಟ್ಟಿರ್ತೀನಿ. ಅವರು ಪೂಜೆ ಮಾಡೋ ಟೈಮಲ್ಲಿ ದೇವ್ರಿಗೆ ಹಾಕ್ತಾರೆ. ಅವ್ರದ್ದು ಬೆಳಗ್ಗೆ 4 ಗಂಟೆಗೆ ಒಂದ್ಸಲ ಪೂಜೆ ಆಗುತ್ತೆ. ಬಟ್ ಅಷ್ಟು ಬೇಗ ಹೂವೆಲ್ಲ ಕೊಯ್ಯೋಕ್ಕಾಗಲ್ಲ, ಬಿಕಾಸ್ ಹೊರಗಡೆ ಬರೋದು ಅಷ್ಟು ಸೇಫ್ ಅಲ್ವಲ್ಲ, ತುಂಬ ಕತ್ಲೆ ಇರುತ್ತೆ. ಸೊ ಅದರಿಂದ ಆ ಟೈಮಲ್ಲಿ ಯಾರೂ ಹೊರಗಡೆ ಬರಲ್ಲ. ಒಂದು ಸ್ವಲ್ಪ ಬೆಳಕು ಹರಿದ ಮೇಲೆ ಎಲ್ಲರೂ ಹೊರಗಡೆ ಬರ್ತಾರೆ. ಆಮೇಲೆ ಒಂದು 7-7:30 ಹೊತ್ತಿಗೆ ಇನ್ನೊಂದು ಸಲ ಅವ್ರದ್ದು ಪೂಜೆ ಆಗುತ್ತೆ. ಸೊ ನಾನಿವಾಗ ಹೂವೆಲ್ಲ ಕೊಯ್ತಾ ಇದ್ದೀನಿ. ಇದು ಮಲ್ಲಿಗೆ ಗಿಡ, ಇದಕ್ಕೆ ದುಂಡು ಮಲ್ಲಿಗೆ ಅಂತ ಏನೋ ಕರೀತಾರೆ. ಸೊ ತುಂಬ ಸುವಾಸನೆ ಇರುತ್ತೆ ಹೂವಿಂದು. ನಾವು ಚಿಕ್ಕದಿರುವಾಗ ನಮ್ಮ ಅಜ್ಜಿ ಮನೆಯಲ್ಲಿ ಸಾಕಷ್ಟು ಗಿಡಗಳಿದ್ವು ಈ ಹೂವಿಂದು. ಸೊ ಅವಾಗೆಲ್ಲ ನಾವೆಲ್ಲ ಕೊಯ್ದುಬಿಟ್ಟು ಅದನ್ನು ಮಾಲೆ ಎಲ್ಲ ಮಾಡ್ತಾ ಇದ್ವಿ. ಊರಲ್ಲಿ ನನಗೆ ಇಷ್ಟ ಆಗೋ ಇನ್ನೊಂದು ವಿಷಯ ಅಂದರೆ ತುಳಸಿ ಕಟ್ಟೆ. ಅಲ್ಲೆಲ್ಲ ತುಂಬ ದೊಡ್ಡ ತುಳಸಿ ಕಟ್ಟೆನ ಕಟ್ಟಿರ್ತಾರೆ. ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಬರೀ ಒಂದು ಪಾಟಲ್ಲಿ ತುಳಸಿ ಗಿಡನ ನೆಡ್ತೀವಿ. ನನಗದು ಅಷ್ಟು ಇಷ್ಟ ಆಗಲ್ಲ. ಈ ಥರ ದೊಡ್ಡ ಕಟ್ಟೆ ಇರುತ್ತೆ. ಸೊ ಅದಕ್ಕೆಲ್ಲ ರಂಗೋಲಿ ಹಾಕಿಬಿಟ್ಟು ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಇದಿಷ್ಟು ಕೆಲಸ ಆದಮೇಲೆ ನಾನು ತೋಟಕ್ಕೆ ಹೋದೆ. ಅಲ್ಲೂ ಸಾಕಷ್ಟು ಗಿಡಗಳನ್ನು ಹಾಕಿದ್ದಾರೆ ಪಪ್ಪ. ಅಲ್ಲೂ ಸಾಕಷ್ಟು ಹೂವೆಲ್ಲ ಸಿಗುತ್ತೆ. ಸೊ ಅದನ್ನೆಲ್ಲ ಇವಾಗ ಕೊಯ್ಕೊಂಬರೋಣ ಅಂತ ತೋಟಕ್ಕೆ ಹೋಗಿದ್ದೀನಿ. ಸೊ ಇಲ್ಲೇನಂದರೆ ಬೆಳಗಿನ ಹೊತ್ತು ನವಿಲು ಬರುತ್ತೆ. ನಾನು ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವತ್ತಾದ್ರೂ ಗರಿ ಗೆದ್ರಿದ್ರೆ ನಾನು ಅದರ ವೀಡಿಯೋ ಮಾಡಬೇಕು ಅಂತ. ಬಟ್ ಅದು ಚಾನ್ಸೇ ಸಿಕ್ಕಿಲ್ಲ. ನಾವು ಅದರ ಹತ್ರ ಹೋದಾಗ ಅದು ಓಡೋಗ್ಬಿಡುತ್ತೆ. ನಾನು ಇಲ್ಲಿ ತೋಟಕ್ಕೆಲ್ಲ ಬರುವಾಗ ಒಬ್ಳೊಬ್ಳೆ ಬರಲ್ಲ, ಪಪ್ಪನ್ನು ಕರ್ಕೊಂಬರ್ತೀನಿ. ಬಿಕಾಸ್ ಹಾವೇನಾದರೂ ಇದ್ದರೆ ಅಂತ ಒಂದು ಸ್ವಲ್ಪ ಭಯ. ಅವರು ಇದೇ ಟೈಮಲ್ಲಿ ಗಿಡಕ್ಕೆ ನೀರೆಲ್ಲ ಹಾಕ್ತಾರೆ. ನನ್ನ ಮಗಳು ಡೈಲಿ ಹೇಳ್ತಾ ಇರ್ತಾಳೆ, ಅಮ್ಮ ನೀನು ತೋಟಕ್ಕೆ ಹೋಗೋ ನನ್ನನ್ನು ಎಬ್ಸು ಅಂತ. ಬಟ್ ಎಬ್ಸಕ್ಕೆ ಹೋದರೆ ಇವಾಗ ರಜೆ ಅಲ್ಲಮ್ಮ, ಇನ್ನೊಂದು ಸ್ವಲ್ಪ ಮಲ್ಕೊಂಬಿಡ್ತೀನಿ ಅಂತ ಮಲ್ಕೊಂಬಿಡ್ತಾಳೆ. ಸೊ ಅವಳು ಇಲ್ಲಿ ಬಂದು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ. ಅಜ್ಜಿ ಮನೆ ಅಂದರೆ ಹಾಗೆ ಅಲ್ವಾ, ನಾವು ಚಿಕ್ಕದಿರುವಾಗ ಅಜ್ಜಿ ಮನೆಗೆ ಹೋದರೆ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಅಲ್ಲದೆ ಇವಾಗ ಸ್ಕೂಲ್ ಬೇರೆ ಇಲ್ಲ, ಫುಲ್ಲು ಟೈಮ್ ಪಾಸು. ಅಲ್ಲಿ ಆಟ ಆಡೋದು, ಆ ಕಡೆ ಓಡೋದು, ಈ ಕಡೆ ಓಡೋದು, ಇದೇ ಆಗ್ತಾ ಇರುತ್ತೆ. ನಾನು ಅಷ್ಟೇ ಊರಿಗೆ ಬಂದರೆ ಅವಳಿಗೆ ಭಯಕ್ಕೆ ಹೋಗಲ್ಲ. ಇಲ್ಲಿ ಅಜ್ಜಿ ತಾತ ಅಂತೂ ತುಂಬಾ ಕೇರ್ ಮಾಡ್ತಾರೆ, ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ನಾನು ಭಯಕ್ಕೆ ಹೋದರೂ ನನಗೆ ಭಯಕ್ಕೆ ಬಿಡಲ್ಲ, ಮಗು ಬಿಟ್ಬಿಡು ಅಂತ ಹೇಳ್ತಾರೆ. ಅದೇ ನಾವು ಚಿಕ್ಕದಿರುವಾಗ ಮಾತ್ರ ಚಿಕ್ಕ ವಿಷಯಕ್ಕೂ ಸರಿಯಾಗಿ ಹೊಡ್ಸ್ಕೊಂಡಿದ್ದೀವಿ. ಅದನ್ನೇ ಹೇಳ್ತೀನಿ, ನಾವು ಚಿಕ್ಕದಿರುವಾಗ ನಮಗೆ ಬೈತಾ ಇದ್ರಿ, ಅದೇ ಮೊಮ್ಮಕ್ಳು ಏನಾದರೂ ಮಾಡಿದರೆ ಬೈಯಲ್ವಲ್ಲ ಅಂತ. ಸೊ ಇದು ಎಲ್ಲ ಕಡೆನೂ ಸೇಮ್ ಇರುತ್ತೆ ಅನಿಸುತ್ತೆ, ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಹಾಗೆಯೇ ಅಮ್ಮ ಬೆಳಗಿನ ಬ್ರೇಕ್ಫಾಸ್ಟಿಗೆ ಟೊಮೆಟೊ ಬಾತ್ ಮಾಡಿದರು. ಇವಾಗ ಇದಕ್ಕೆ ಮೊಸರು ಬಜ್ಜಿ ಒಂದು ರೆಡಿ ಮಾಡಬೇಕು. ನಾನು ಯೂಶ್ವಲಿ ಊರಿಗೆ ಬಂದರೆ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗೋದು ಸಹಜ ನಂದು. ಬಿಕಾಸ್ ಅಮ್ಮ ಅಷ್ಟು ಟೇಸ್ಟಿ ಫುಡ್ಡೆಲ್ಲ ಮಾಡ್ತಾ ಇರ್ತಾರೆ, ನಾನು ತಿಂತಾ ಇರ್ತೀನಿ. ಹಾಗೆಯೇ ಇವಾಗ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ಕಿಟಕಿ ಇದೆ. ಸೊ ನಾವು ಚಿಕ್ಕದಿರುವಾಗ ಹಿಂಗೆ ಅಂದರೆ ಅಮ್ಮ ಅಡುಗೆ ಮಾಡ್ತಾಯಿದ್ರೆ ನಾವು ಆ ಕಿಟಕಿಲಿ ಬಂದು ಮಾತಾಡ್ತಾ ಇದ್ವಿ, ಏನು ಮಾಡ್ತಾ ಇದ್ದೀರಾ, ಏನು ಸ್ಪೆಷಲ್ ಇವತ್ತು ನಿಮ್ಮ ಮನೇಲಿ ಅಂತ. ಸೊ ಹಾಗೆಯೇ ಇವಾಗ ನಾನು ಅಡುಗೆ ಮನೆಯಲ್ಲಿದ್ದೀನಿ, ನಮ್ಮ ಅಮ್ಮ ಕಿಟಕಿಲಿ ಬಂದು ಕೇಳ್ತಾ ಇದ್ದಾರೆ, ಏನು ಸ್ಪೆಷಲ್ ರೀ, ಏನು ಮಾಡಿದ್ದೀರಾ ಅಂತ. ತುಂಬ ಫನ್ನಾಗಿರುತ್ತೆ ಇದು. ಮೊಸರು ಬಜ್ಜಿ ರೆಡಿಯಾಗಿದೆ. ಇನ್ನೊಂದು ಕಡೆ ಬಿಸಿ ಟೊಮೆಟೊ ಬಾತ್ ಕೂಡ ರೆಡಿ ಇದೆ. ಇನ್ನೇನು ಬ್ಯಾಟಿಂಗ್ ಮಾಡೋದೊಂದು ಬಾಕಿ. ಆ್ಯಂಡ್ ಇನ್ನೊಂದು ಕಡೆ ನಾನು ಕಾಫಿಗೂ ರೆಡಿ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ತಿಂಡಿ ತಿನ್ನೋವಾಗಲೇ ಕಾಫಿ ಕುಡಿಯೋದು ಜಾಸ್ತಿ. ನಾನೇನಂದರೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಕಾಫಿ ಕುಡಿತೀನಿ, ಇಲ್ಲ ಅಂದರೆ ತಿಂದಾದ್ಮೇಲೆ ಕಾಫಿ ಕುಡಿತೀನಿ. ತಿಂಡಿ ತಿನ್ನೋವಾಗ ಯೂಶ್ವಲಿ ಕಾಫಿ ಕುಡಿಯೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಕಾಫಿ ಬಿಸಿ ಇರಬೇಕು, ತಣ್ಣಗಾದರೆ ಅಷ್ಟು ಇಷ್ಟ ಆಗಲ್ಲ. ತಿಂಡಿ ಎಲ್ಲ ತಿಂದಾದ್ಮೇಲೆ ಬೇಗ ರೆಡಿ ಆಗಬೇಕು, ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ. ಇದು ನನ್ನ ಮಗಳದ್ದು ಕಾಯಿನ್ ಬಾಕ್ಸ್ ಡಬ್ಬಿ, ನಮ್ಮ ಪಪ್ಪ ಮಾಡಿದ್ದು. ಅವರು ಪ್ರತಿ ತಿಂಗಳು ಇದಕ್ಕೆ ದುಡ್ಡು ಹಾಕ್ತಾ ಬರ್ತಾಯಿದ್ರು. ಇವಾಗ ಒಂದು 2-3 ಇಯರ್ಸ್ ತನಕ ಆಯಿತು ಅನಿಸುತ್ತೆ ಅಮೌಂಟ್ ಹಾಕ್ಕೊಂಡು ಬಂದು. ಸೊ ಇವಾಗ ಅದು ಫುಲ್ ಆಗಿತ್ತು. ಸೊ ಅದಕ್ಕೆ ಓಪನ್ ಮಾಡಿ ಎಷ್ಟಿದೆ ಅಂತ ಕೌಂಟ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಆದಮೇಲೆ ನಾವು ಮಧ್ಯಾಹ್ನದ ಊಟಕ್ಕೆ ಅಂತ ಈ ತಿಮ್ಮಪ್ಪ ಹೋಟೆಲ್ ಅಂತ ಒಂದಿದೆ, ತುಂಬ ಫೇಮಸ್ ಅದು ಊರಲ್ಲಿ. ಸೊ ಯೂಟ್ಯೂಬಲ್ಲೆಲ್ಲ ತುಂಬ ನೋಡಿದ್ದೆ, ಹಾಗೆಯೇ ತುಂಬ ಕೇಳಿದ್ದೆ ಕೂಡ. ಒಂದು ಸಲ ಹೋಗೋಣ ಅಂತ ಅಲ್ಲಿ ಹೋದ್ವಿ. ಅದಾದಮೇಲೆ ಅಲ್ಲೇ ಒಂದು ನಿಯರ್ ಬೈ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು, ಅಲ್ಲಿಗೆ ಹೋದ್ವಿ. ಮಕ್ಕಳು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿದ್ವಿ. ಸೊ ಎಲ್ಲರೂ ಒಂದೇ ಥರ ತೊಗೊಳೋದು ಬೇಡ, ನಾವು ಯೂಶ್ವಲಿ ಚಿಕ್ಕದಿರುವಾಗಿಂದಲೂ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಗಡ್ಬಡೆ ತೊಗೊಳೋದು. ಸೊ ಈ ಸಲ ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಒಬ್ಬೊಬ್ಬರು ಒಂದೊಂದು ಐಸ್ ಕ್ರೀಮ್ ತೊಗೊಂಡ್ವಿ. ಬಟ್ ತಿಂದಾದ್ಮೇಲೆ ಅನ್ನಿಸ್ತು ಗಡ್ಬಡೆ ಬೆಸ್ಟ್ ಇತ್ತು ಅಂತ.
ಅದನ್ನು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವ ಐಸ್ ಕ್ರೀಮಿಂದಲೂ. ಸೊ ಎಲ್ಲರೂ ಖುಷಿಯಾಗಿದ್ವಿ. ಸದ್ಯಕ್ಕೆ ತಮ್ಮನ ಮದುವೆ ಬೇರೆ ಇದೆ ಅಂತ. ಆವಾಗಲೇ ನನಗೆ ಒಂದು ಬ್ಯಾಡ್ ನ್ಯೂಸ್ ಸಿಕ್ತು. ಸೊ ಅದು ನ್ಯೂಸ್ ಕೇಳಿದಾಗಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲ, ತುಂಬ ಟೆನ್ಷನ್ ಅಂತ ಅನ್ನಿಸ್ತಾ ಇದೆ. ಅಲ್ಲದೆ ನಾವು ಇಮಿಡಿಯೇಟ್ಲಾಗಿ ಬ್ಯಾಂಗ್ಳೂರಿಗೆ ವಾಪಸ್ ಬರಬೇಕಾಗಿ ಬಂತು. ಅದು ಹೇಳ್ತಾರಲ್ವ, ನಾವೊಂದು ಅಂದ್ಕೊಂಡ್ರೆ ದೇವರು ಇನ್ನೊಂದು ಅಂದ್ಕೊಂಡಿರ್ತಾರೆ ಅಂತ, ಆ ಥರ ಆಯಿತು ನಮ್ಮ ಪರಿಸ್ಥಿತಿ. ಅದಾದಮೇಲೆ ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಸೊ ಅದು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.